ಚುನಾವಣೆಗೆ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ಮಧ್ಯೆ ವೋಟ್ ವಾರ್ ಜೋರಾಗಿದೆ. ಯಾರ ಮೇಲಿದೆ ತಗರಿನಾಡಿನ ಮತದಾರನ ಒಲವು? ಕಾಂಗ್ರೆಸ್ ಸಾರಥಿಗೆ ಪ್ರತಿಷ್ಠೆ ರಾಧಾಕೃಷ್ಣ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೇಕು. ಜಿಲ್ಲೆಯ ಬಣ ರಾಜಕೀಯದಲ್ಲಿ ಬೆಂದು ಸೋಲಬಾರದು. ಬಿಜೆಪಿ ಪರಿಸ್ಥಿತಿ ಒಂದು ಕಡೆ ಬೆಂದು ವಿಭಿನ್ನವಾಗಿದೆ. ಸೋಲಿನ ಸೇಡನ್ನ ತೀರಿಸಿಕೊಳ್ಳುವ ತವಕದಲ್ಲಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಖರ್ಗೆ ಅಳಿಯನ ಸ್ಪರ್ಧೆಯಿಂದ ಕಲಬುರಗಿ ಕ್ಷೇತ್ರ ಅಂತೂ ಕಂಪ್ಲೀಟ್ ಆಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಸಿಲು ಹೆಂಗ್ ಹೆಚ್ಚಾಗ್ತಾ ಇದೆ, ಉರಿ ಉರಿ ಅನ್ನೋ ತರ ಹಾಗೆ ಹೀಟ್ ಮೂವ್ಮೆಂಟ್ ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗಿರುವುದು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಆಯ್ತಾ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿ ಅಳಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಾರಿ ಅವರಿಗೆ ಮಣೆ ಹಾಕಿದ್ದಾರೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೋಲಿಲ್ಲದ ಸರದಾರನಾಗಿ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 2019 ಸೋಲಿನ ರುಚಿಯನ್ನ ಕೊಡ್ತು. 95,000 ಮತಗಳ ಅಂತರದಿಂದ ಡಾಕ್ಟರ್ ಜಾಧವ್ ಜೈಕಾರವನ್ನ ಹಾಕಿಸಿಕೊಂಡ್ರು. ಸೇನಾ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ 2019 ನಾನು ಹೇಳ್ತಾ ಇದ್ದೆ 95,452 ಅಂತರದಲ್ಲಿ ಸೋತ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ. ಆಗ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಬಂದಂತಹ ಮತಗಳು 6,20,192. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 5,24,740. ಲಾಸ್ಟ್ ಮೂಮೆಂಟ್ ಅಲ್ಲಿ ಮತಗಳು ಡಿವೈಡ್ ಆಗಿ ಅಲ್ಲಿ 95,452 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಬಾರಿ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿಗೆ. ಸೊ ಇಲ್ಲೇನಾಗತ್ತೆ ಗೊತ್ತಿಲ್ಲ. ಸೊ ಇದು 2019 ಚುನಾವಣಾ ಫಲಿತಾಂಶ. ಇನ್ನು ಅದೇ ತರ ಮತದಾರರ ವಿವರ ನಾವು ನೋಡೋದಾದ್ರೆ ನಾವು ನೋಡೋದಾದ್ರೆ ಒಟ್ಟು 20 ಲಕ್ಷ ಹತ್ತತ್ರ ಮತದಾರರಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರರ ವಿವರ: ಪುರುಷರು 10,40,615, ಮಹಿಳೆಯರು 10,38,532. 1,200 ಹೆಚ್ಚು ಕಮ್ಮಿ ಇದಾರಷ್ಟೇ ಪುರುಷರು ಮೇಲುಗೈ. ಇತರೆ ಮತಗಳು 279. ಕಲಬುರಗಿ ಮತದಾರರ ವಿವರ ಇದು. ಒಟ್ಟು ಮತದಾರರ ಸಂಖ್ಯೆ 20,79,426. ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆನ ಹೊಂದಿರುವಂತದ್ದು. ಸೊ ಕಾಲ್ ಮಾಡಿ ವೋಟ್ ಮಾಡಬೇಕಾದ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಟಿವಿ ಮೇಲೆ. ಈ ಕೂಡಲೇ ಕಾಲ್ ಮಾಡಿ ವಾರ್ ರೂಮ್ಗೆ ವೋಟ್ ಮಾಡಿ. ಕಲಬುರಗಿಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗ್ ಮಣೆ ಹಾಕ್ತೀರಾ? ಜಾಧವ್ಗ, ದೊಡ್ಡಮನಿಗ? ಯಾರಿಗೆ ನಿಮ್ಮ ಮತ? ಕಾಲ್ ಮಾಡಿ ವೋಟ್ ಮಾಡಬಹುದು. 5 ಗಂಟೆವರೆಗೂ ಟೈಮ್ ಇದೆ ನಿಮಗೆ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ. ಸೊ ಹೇಳ್ತಾ ಇದ್ವಿ ಒಟ್ಟು ಮತದಾರರು 20 ಲಕ್ಷದ ಸಮಥಿಂಗ್ ಜನ ಇದ್ದಾರೆ. ಅಲ್ಲಿ ಪುರುಷರು 10 ಲಕ್ಷ ಸಮಥಿಂಗ್, ಮಹಿಳೆಯರು 10 ಲಕ್ಷ ಸಮಥಿಂಗ್. ಅಂದ್ರೆ ಒಂದು 2,000 - 3,000 ಡಿಫರೆನ್ಸ್ ಇದೆ ಅಷ್ಟೇ ಪುರುಷರಿಗೂ ಮಹಿಳೆಯರಿಗೂ. ಬಿಟ್ರೆ ಎಲ್ಲ ಸೇಮ್ ಇದ್ದಾರೆ. ಸೊ ಇದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ. ಇನ್ನ ಜಾತಿ ಲೆಕ್ಕಾಚಾರವೂ ಕೂಡ ಮುಖ್ಯ ಆಗುತ್ತೆ ಲೋಕಸಭಾ ಚುನಾವಣೆಗೆ. ಸೊ ಯಾವಾಗ್ಲೂ ಕೂಡ ನಾವು ಅಲ್ಲಿ ಅಭ್ಯರ್ಥಿಯನ್ನ ಹಾಕಬೇಕಾದ್ರೂ ಆಗಿರಬಹುದು, ಅಲ್ಲಿ ಮತದಾರರನ್ನ ನೋಡೋದಾದ್ರೂ ಆಗಿರ್ಬೋದು, ಜಾತಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಸಮುದಾಯ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾವುದು ನಿರ್ಣಾಯಕ ಮತಗಳಾಗುತ್ತೆ, ಯಾವ ಮತಗಳು ಹೆಚ್ಚಿದೆ, ಆ ಒಂದು ಸಮುದಾಯದ ನಾಯಕರ ಓಲೈಕೆಗಳು ಹೆಚ್ಚಾಗುತ್ತೆ, ಅವರಿಗೆ ಮಣೆ ಹಾಕೋದು ಹೆಚ್ಚು. ಸೊ ಇಲ್ಲಿ ಕೂಡ ಅದೇ ತರ ಮಾಡಿದ್ರ ಹಾಗಾದ್ರೆ ಇರೋ 20 ಲಕ್ಷ ಮತದಾರರಲ್ಲಿ 20 ಲಕ್ಷ ಮತದಾರರಲ್ಲಿ ಯಾರಿಗೆಷ್ಟು ಮಣೆ ಹಾಕ್ತಾರೆ ಜನ ಆಯ್ತಾ? ಯಾವ ಸಮುದಾಯದವರಿಗೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ
ಅವೆಲ್ಲವೂ ಕೂಡ ನೋಡೋಣ. ಒಂದು ಕಡೆ 14-9 ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಗೆದ್ದಿದ್ರು, ಹ್ಯಾಟ್ರಿಕ್ ಬಾರಿಸಬೇಕು, ಆದ್ರೆ ಆಗ್ಲಿಲ್ಲ. ನಾನು ಹೇಳ್ದಂಗೆ ಸಮುದಾಯವಾರು ಅನ್ನೋದು ಪ್ರಬಲವಾದ ಅಸ್ತ್ರ. ಜಾತಿ ಸಮುದಾಯ ಅಂತ ಹೇಳೋದು, ಆ ಹೆಸರು ಹೇಳ್ಕೊಂಡೆ ಮತ ಕೇಳೋದು ಜಾಸ್ತಿ. ನಮ್ಮ ಸಮುದಾಯದವ್ರು ನಮಗೆ ಓಟ್ ಹಾಕ್ಲಿ ಅಂತ. ಸೊ ಇಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ. SC ST ಕೂಡ ಏನ್ ಕಮ್ಮಿ ಇಲ್ಲ, ಅವರು ಕೂಡ ಪ್ರಮುಖ ನಿರ್ಣಾಯಕರಾಗ್ತಾರೆ. ಹಾಗಾದ್ರೆ ಕಲಬುರಗಿ ಲೋಕ ಕ್ಷೇತ್ರದ ಚಿತ್ರಣ, ಅದರಲ್ಲಿ ಸಮುದಾಯವಾರು ಹೇಗಿದೆ, ಜಾತಿವಾರು ಲೆಕ್ಕಾಚಾರವನ್ನ ನೋಡೋಣ. ಇಲ್ಲಿ ಒಟ್ಟಾರೆ ಇದ್ದಂಥದ್ದು 20,79,426 ಮತದಾರರು ಇದ್ರಲ್ವಾ, ಅದರಲ್ಲಿ ನಿರ್ಣಾಯಕ ಮತಗಳು ಲಿಂಗಾಯತ ಮತಗಳು, SC ST ಮತಗಳಾಗುತ್ತೆ. ಇಲ್ಲಿ ಲಿಂಗಾಯತರು ನೋಡಿ ಬರೋಬ್ಬರಿ 4,43,000 ಮತದಾರರು ಅಂದಾಜು ಲಿಂಗಾಯತ ಮತದಾರರು ಇರೋದಲ್ಲಿ. ಇನ್ನ SC ST ಮತದಾರರು ಕೂಡ ಕಮ್ಮಿ ಏನಿಲ್ಲ, ಅವರು 4 ಲಕ್ಷದ ಹತ್ತತ್ರನೇ ಇದ್ದಾರೆ ನೋಡಿ. 3,71,000 ಅಂದ್ರೆ ಏನು ಕಮ್ಮಿ ಅಲ್ಲ ಅದು, ಅಲ್ವಾ? ಇತ್ತ ಮುಸ್ಲಿಂ ಕೂಡ 2,89,000 ಮತದಾರರು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಾರೆ. ಕೋಲಿ ಸಮಾಜವು ಕೂಡ ಅಲ್ಲಿ 2,35,000 ಅಂದಾಜಿಗಿದೆ. ಅದೇ ತರ ಕುರುಬ ಸಮುದಾಯದವರು 1,79,000 ಇರ್ತಾರೆ. ಲಂಬಾಣಿ ಸಮುದಾಯಕ್ಕೆ ಸೇರಿದವರು 1,77,000 ಮತದಾರರು. ನಿರ್ಣಾಯಕ SC ST ಲಿಂಗಾಯತ ಮತಗಳು. ಬ್ರಾಹ್ಮಣರು 96,000 ಇದ್ದಾರೆ ಕಲಬುರಗಿಲಿ. ನಿರ್ಣಾಯಕ ಮತ ಯಾವ್ದಾಗತ್ತೆ ಹಾಗಾದ್ರೆ? ಈ 4 ಹತ್ತತ್ರ ಇರೋ SC ST, 4.5 ಲಕ್ಷ ಇರೋ ಲಿಂಗಾಯತ ಮತಗಳು. ಈ ಮತಗಳು ನಿರ್ಣಾಯಕ ಮತಗಳಾಗತ್ತೆ. ಯಾವಾಗ್ಲೂ ಕೂಡ ಚುನಾವಣೆ ಅಂತ ಬಂದಾಗ, ಅಭ್ಯರ್ಥಿಯ ಸೆಲೆಕ್ಷನ್ ಅಂತ ಬಂದಾಗ, ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿ ನಿಲ್ಲಿಸುವಾಗ ನೋಡೋದೇ ಈ ಅಂದಾಜು ಜಾತಿ ಲೆಕ್ಕಾಚಾರ. ಈ ಜಾತಿವಾರು ಸಮುದಾಯವಾರು ಯಾರು ಹಿಡಿತವನ್ನ ಸಾಧಿಸಿದ್ದಾರೆ ಎಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಸೊ SC ST ದಲಿತ ಸಮುದಾಯದ ಪ್ರಮುಖ ನಾಯಕ ಆ ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಬಾರಿ ಅವರಿಲ್ಲ ಅಲ್ಲಿ, ಅಂದ್ರೆ ಕಣದಲ್ಲಿಲ್ಲ. ಅವ್ರ ಅಳಿಯನನ್ನ ನಿಲ್ಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವ್ರನ್ನ. ಅವ್ರಿಗೂ ಇಲ್ಲಿ ಮತಗಳು ಬರುತ್ತೆ. SC ST ಆಗಿರ್ಬೋದು, ಇನ್ನ ಹಿಂದ ಅಂತ ಕರೆಸ್ಕೊಳ್ಳುವ ಸಿದ್ದರಾಮಯ್ಯನವರು ಓಲೈಕೆ ಮಾಡಿದ್ರೆ ಕುರುಬ ಮತಗಳು, ಮುಸ್ಲಿಂ ಮತಗಳು ಇವೆಲ್ಲವೂ ಕೂಡ ಪ್ಲಸ್ ಆಗ್ತಾನೆ ಹೋಗುತ್ತೆ. ಅವ್ರು ಮಾಡ್ಕೊಳ್ಬೇಕಷ್ಟೇ ಅದನ್ನ ಪ್ಲಸ್. ಏನಾಗಿತ್ತು, ಯಾಕೆ ಸೋತ್ರು 19ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಬಾರಿ ಗೆದ್ರುನು ಅದ್ ನೋಡ್ಬೇಕಲ್ಲ, ಗೊತ್ತಾಗಿರ್ಬೇಕು. ಅವ್ರ ಸೋಲಿನ ಪರಾಮರ್ಶೆ ಆಲ್ರೆಡಿ ಮಾಡಿರ್ಬೇಕು. ಅವರು 5 ವರ್ಷ ಆಗಿದೆ. ಇತ್ತ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿರೋದು ಕಾಂಗ್ರೆಸ್ಸೇ. ಸೊ ಇಲ್ಲಿರೋ ಕ್ಷೇತ್ರಗಳಲ್ಲೂ ಆಲ್ಮೋಸ್ಟ್ ಒಂದು 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಇದೆ. ಸೊ ಹಾಗಾಗಿ ಅಲ್ಲಿನ ಸೋಲಿಗೆ ಏನು ಪ್ಲಸ್ ಮೈನಸ್ಸು ಏನಾಯ್ತು, ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತ್ರು ಅಂತ. ಈ ಬಾರಿನೂ ಏನಾದ್ರೂ ದೊಡ್ಡಮನಿ ಅವ್ರು ಸೋತ್ರೆ ಇದು AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೊಡ್ಡ ಸೋಲು ಆದಂಗೆ. ಪ್ರತಿಷ್ಠೆಯ ಪ್ರಶ್ನೆ ಅದು. ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿತಾರೋ ಬಿಡ್ತಾರೋ, ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿ ಏನಾದ್ರೂ ಸೋತ್ರೆ, ಅದು ಅಳಿಯಾನೇ ಏನಾದ್ರೂ ಸೋತ್ರೆ ಮತ್ತೆ ಮುಖ ಭಂಗ ಕಟ್ಟಿಟ್ಟ ಬುತ್ತಿ. ನೋಡಿದ್ವಿ ಜಾತಿವಾರು ಲೆಕ್ಕಾಚಾರ. ಅಲ್ಲಿ ಲಿಂಗಾಯತ SC ST ಮತಗಳು ನಿರ್ಣಾಯಕ ಆಗುತ್ತೆ ಒಂದು. ಇನ್ನೊಂದು ಅಲ್ಲಿ 20 ಲಕ್ಷ ಮತಗಳು ಇರೋದು. ಸೊ ನಿರ್ಣಾಯಕ ಮತಗಳಲ್ಲಿ ಹೆಚ್ಚು ಈ ಬಾರಿ ಸಿದ್ದರಾಮಯ್ಯನವರು ಅಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಕುರುಬ ಮತಗಳು ಹೆಚ್ಚಿದೆ, SC ST ಮತಗಳು ಹೆಚ್ಚಿದೆ. ಸೊ ಲಿಂಗಾಯತ ಮತಗಳು ಕೂಡ ಸ್ವಲ್ಪ ಓಲೈಕೆ ಆಗತ್ತೆ. ಕಳೆದ ಬಾರಿ ತುಂಬಾ ಕಡಿಮೆ ಅಂತರದಲ್ಲೇ ಖರ್ಗೆ ಅವರು ಸೋತಿದ್ದು. ಸೊ ಸೋತಿದ್ದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಎಲ್ಲವನ್ನ ಸರಿದೂಗಿಸ್ಕೊಂಡು ಯಾವ ತರ ಈ ಬಾರಿ ಹೋಗ್ತಾರೆ ಅನ್ನೋದನ್ನ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಬಸವರಾಜ್
ಹೂಗಾರ್ ಮತ್ತೆ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ವಾರ್ ರೂಮ್ ನಿಂದ. ಬಸವರಾಜ್, ಕಳೆದ ಬುಲೆಟಿನ್ ಅಲ್ಲಿ ನಾವು ಮಾತನಾಡ್ತಾ ಇದ್ವಿ ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ತರ ಇದೆ ಅಲೆ ಅಂತ. ಇಲ್ಲಿ ಸುಮಾರು 20 ಲಕ್ಷ ಮತದಾರರಿದ್ದಾರೆ. ಅಲ್ಲಿ ಕೇವಲ ಲಿಂಗಾಯತ ಮತಗಳು ಮಾತ್ರ ನಿರ್ಣಾಯಕ ಅಂತಲ್ಲ, SC/ST ಮತಗಳು ನಿರ್ಣಾಯಕ ಆಗತ್ತೆ. ಜೊತೆಗೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಗುರುತಿಸಿಕೊಂಡಿರೋದ್ರಿಂದಾಗಿ, ಜೊತೆಗೆ ಕುರುಬ ಸಮುದಾಯದವರಿಂದಾಗಿ ಅವ್ರೇನಾದ್ರೂ ಅಲ್ಲಿ ಹೋಗಿ ವರ್ಕೌಟ್ ಮಾಡಿದ್ರೆ ಆ ಮತಗಳು ಓಲೈಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಹೆಚ್ಚು ಈ ಬಾರಿ ಪ್ಲಸ್ ಆಗತ್ತೆ. ಆದ್ರೆ ಯಾವ ತರ ಅವ್ರು ಪ್ಲಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲಿದೆ. ಖಂಡಿತವಾಗ್ಲೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಜಿದ್ದಾಜಿದ್ದಿನ ಕಣವಾಗಿ ಪರಿಣಮಿಸಿದೆ ಅಂತ ಕೂಡ ಹೇಳಬಹುದು. ಯಾಕಂತಂದ್ರೆ ಬಿಜೆಪಿ ಪಕ್ಷದಿಂದ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆ ಮಾಡಿರುವಂತದ್ದು. ಈಗಾಗಲೇ ಬಿಜೆಪಿಯ ನಾಯಕರು ಕಲಬುರಗಿ ಜಿಲ್ಲೆಯಿಂದಲೇ ಒಂದು ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಕೂಡ ಆರಂಭ ಮಾಡಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ಜಿಲ್ಲೆಯಲ್ಲೇ ಮೊದಲ ಒಂದು ಚುನಾವಣಾ ಪ್ರಚಾರದ ಭರಾಟೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಹಾಗಾಗಿ ಒಂದು ಕಡೆ ಬಿಜೆಪಿ ಕೂಡ ಒಂದು ಕ್ಷೇತ್ರದಲ್ಲಿ ಸವಾಲಿನಾಗಿ ತೆಗೆದುಕೊಂಡಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಈ ಬಾರಿ ಏನು ASC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟಿರುವಂತದ್ದು. ರಾಜಕೀಯಕ್ಕೆ ಹೊಸಬ್ರಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ವ್ಯವಹಾರಗಳನ್ನು ಕೂಡ ಅವರು ನೋಡ್ಕೊಳ್ತಾ ಇದ್ರು. ಕೆಲವೊಂದಿಷ್ಟು ರಾಜಕಾರಣಿಗಳು ಕೂಡ ಅವ್ರಿಗೆ ಪರಿಚಯ ಇದೆ, ಆದ್ರೆ ಜನರ ಜೊತೆ ಇನ್ನೂ ಕೂಡ ಅವರು ಬೆರೆತಿಲ್ಲ. ಹಾಗಾಗಿ ಈಗ ಮೊದಲ ಬಾರಿಗೆ ಜನರ ಜೊತೆ ಯಾವ ರೀತಿ ಬೆರೀತಾರೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿರುವಂತದ್ದು. ನಾವು 2019 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಇದನ್ನ ನೋಡೋದಾದ್ರೆ ASC ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಪರ್ಧೆ ಮಾಡಿದ್ರು, ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಇಬ್ಬರ ನಡುವಿನ ಕೂಡ ನೇರ ಹಣಾಹಣಿ ಕೂಡ ಉಂಟಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಬಾರಿ ಗೆದ್ರು ಕೂಡ ಅವರನ್ನ ಸೋಲಿಸುವಂತ ಪ್ರಯತ್ನಕ್ಕೆ ಉಮೇಶ್ ಜಾಧವ್ ಅವರು ಕೂಡ ಮುಂದಾಗಿದ್ರು, ಅದರಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ರು. ಹಾಗಾಗಿ ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಯು ಕೂಡ ಇಳಿದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ 20,79,000 ಏನು ಮತದಾರರಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತಗಳು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ನಿರ್ಣಾಯಕವಾಗಿ, ಇನ್ನೊಂದು SC/ST ಮತಗಳು ಮತ್ತೆ ಕುರುಬ ಸಮುದಾಯದ ಮತಗಳು, ಇನ್ನೊಂದು ಕೋಲಿ ಸಮುದಾಯದ ಮತಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಗೆ ಹೆಚ್ಚು ವಾಲ್ತವೆ ಅನ್ನುವಂತ ಮಾತಿದೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತಗಳು ಕೂಡ ಇದ್ದಾವೆ. ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಮತ್ತೆ ಲಿಂಗಾಯತ ಸಮುದಾಯಗಳು, ಇವೆರಡೂ ಸಮುದಾಯಗಳು ಯಾವ ಪಕ್ಷದ ಪರವಾಗಿ ವಾಲ್ತೋ ಆ ಪಕ್ಷದ ನಾಯಕ ಗೆಲ್ತಾನೆ ಅನ್ನುವಂಥದ್ದು ಇಲ್ಲಿ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರ. ಅದರ ಪ್ರಕಾರವಾಗಿ ನಾವು ನೋಡೋದಾದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತ ಮತಗಳು ಉಮೇಶ್ ಜಾಧವ್ ಅವರು ಕೂಡ ಸೆಳೆಯುವಂತ ಪ್ರಯತ್ನ, ಇನ್ನೊಂದು ಕಡೆ ಲಿಂಗಾಯತ ಮತಗಳನ್ನು ಕೂಡ ಬಿಜೆಪಿ ನಾಯಕರು ಸೆಳೆಯುವಂತ ಪ್ರಯತ್ನ. ಇವೆರಡೂ ಕೂಡ ಪ್ಲಸ್ ಪಾಯಿಂಟ್ ಆಗಿ ಉಮೇಶ್ ಜಾಧವ್ ಅವರ ಒಂದು ಗೆಲುವಿಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಒಂದ್ ಕಡೆ ಇರುವಂತ ಲೆಕ್ಕಾಚಾರ. ಇನ್ನೊಂದು ಕಡೆ ರಾಧಾಕೃಷ್ಣ ಅವರಿಗೂ ಕೂಡ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅಲ್ಪಸಂಖ್ಯಾತ ಮತಗಳು ಬರ್ತಾವೆ, ಇನ್ನೊಂದು ಕಡೆ ಲಿಂಗಾಯತ ಮತಗಳು ಕೂಡ ಕೆಲವೊಂದಿಷ್ಟು ಬರುವಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಕಡೆ ಕುರುಬ ಸಮುದಾಯದ ಮತಗಳು ಮತ್ತೆ ಕೋಲಿ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ವಾಲ್ತವೆ ಅನ್ನುವಂಥದ್ದು. ಮತ್ತೆ ಪ್ರಮುಖವಾಗಿ ಏನು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳಿಂದಾವೆ, ಈ 5 ಗ್ಯಾರಂಟಿಗಳ ಅಲ್ಲಿ ಭರಾಟೆಯಲ್ಲಿ ಒಂದ್ ಕಡೆ ರಾಧಾಕೃಷ್ಣ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ. ಇನ್ನೊಂದು ಕಡೆ ASC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಶತಾಯಗತಾಯ ಪ್ರಯತ್ನ ಮಾಡಿ ಅಳಿಯನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು, ASC ಅಧ್ಯಕ್ಷರಾಗಿ ಒಂದ್ ಕಡೆ ನಾವು ಪ್ರತಿಷ್ಠೆಯ ಕಣವಾಗಿ ಇದು ಪರಿಣಮಿಸಿದೆ. ಹಾಗಾಗಿ ಅವರೇ ಸ್ವತಃ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅವರು ಎಲ್ಲೋ ಒಂದ್ ಕಡೆ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರನ್ನ ಗೆಲ್ಲಿಸುವಂತ ಪ್ರಯತ್ನಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಈ ಕ್ಷೇತ್ರವನ್ನ ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಉಮೇಶ್ ಜಾಧವ್ ಅವರು ಕೂಡ ಸಾಕಷ್ಟು ಪಕ್ಷ ಸಂಘಟನೆ ತೊಡಗಿರುವಂತದ್ದು. ಅದರಂತೆ ರಾಧಾಕೃಷ್ಣ ಅವರಿಗೂ ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಏನು 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವಂತದ್ದು. ಆ 6 ಶಾಸಕರು ಕೂಡ ಇವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಸಾಕಷ್ಟು ಸಚಿವರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಯಾರ ಪರವಾಗಿ ಹೋಲ್ತಾನೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪವಿತ್ರ, ಅಲ್ಲಿ ಸಚಿವರು ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಚಿವರಾಗಿದ್ದಾರೆ. ಇನ್ನೊಂದು ಕಲಬುರಗಿ ಗ್ರಾಮೀಣ, ಗುರುಮಿಟ್ಕಲ್ ಬಿಟ್ರೆ ಉಳಿದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನ ಇಟ್ಕೊಂಡಿದೆ. ರಾಜ್ಯದಲ್ಲೂ ಕೂಡ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಆಗಿರೋದ್ರಿಂದಾಗಿ ಅನುದಾನದಲ್ಲಿ ಕೊರತೆ ಆಗಲ್ಲ ಅನ್ನೋದು ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲ, ಜನರಿಗೂ ಕೂಡ ಗೊತ್ತಿದೆ ಅಂತ. ಸೊ ಹೀಗಾಗಿ ಏನಾದ್ರೂ ನಮ್ಮ ರಾಜ್ಯಕ್ಕೆ ಈ ಬಾರಿ, ನಮ್ಮ ಕ್ಷೇತ್ರಕ್ಕೆ ಈ ಬಾರಿ ಏನಾದ್ರೂ ಪ್ಲಸ್ ಆಗುತ್ತೆ ಅನ್ನೋದು ಮತದಾರ ಈ ಬಾರಿ ಹೆಂಗೆ ಅಲ್ಲಿ 6 ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಗೆಲ್ಲಿಸ್ಕೊಂಡು ಬಂದ್ರು, ಅದೇ ತರ ಈ ಬಾರಿ ರಾಧಾಕೃಷ್ಣ ಅವ್ರಿಗೆ ಒಂದ್ ರೀತಿ ಲಕ್ ಅನ್ನೋ ರೀತಿ ಚೇಂಜ್ ಆಗ್ಬಿಡುತ್ತಾ ಅಂತ?
ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡ ಇರುವಂಥದ್ದು. ನೀವು ಹೇಳಿದಾಗೆ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸ್ವತಃ ಅಲ್ಲಿ ಸಚಿವರು ಇರುವಂಥದ್ದು, ಅದೇ ರೀತಿ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಅಲ್ಲಿ ಸಚಿವರು ಇರುವಂಥದ್ದು. ಮತ್ತೆ ಈಗಾಗಲೇ ಅಲ್ಲಿ ಏನು ಕಲ್ಯಾಣ ಕರ್ನಾಟಕದ ಒಂದು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಕೂಡ ಅಲ್ಲಿ ಇರುವಂಥದ್ದು. ಅಜಯ್ ಸಿಂಗ್ ಅವರು ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರ ಶತಾಯಗತಾಯ ಪ್ರಯತ್ನದಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಒಂದು ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಗ್ಯಾರಂಟಿಗಳ ಅಬ್ಬರಾಗಿರ್ಬೋದು. ಮತ್ತೆ ನೀವು ಹೇಳಿದಂತೆ ರಾಜ್ಯದಲ್ಲಿ ಅದೇ ಒಂದು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಹಾಗಾಗಿ ನಮಗೆ ಜಿಲ್ಲೆಗೆ ಮತ್ತಷ್ಟು ಅನುದಾನಕ್ಕೂ ಕೂಡ ಬರುವಂತ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಈ ಬಾರಿ ಮತ್ತೆ ಒಂದು ಬದಲಾವಣೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಮತದಾರರು ಹೋಗ್ತಾರ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಕೂಡ ಎಲ್ಲಾ ಸಮುದಾಯವನ್ನು ಸಂಪರ್ಕ ಮಾಡುವಂತ ಪ್ರಯತ್ನ, ಮತ್ತೆ ಅಲ್ಲಿರ್ತಕ್ಕಂಥ ಏನು ಲಿಂಗಾಯತ ಸಮುದಾಯ ಆಗಿರ್ಬೋದು, ಅಲ್ಪಸಂಖ್ಯಾತ ಮತಗಳಾಗಿರ್ಬೋದು, ಕೋಲಿ ಸಮುದಾಯ ಆಗಿರ್ಬೋದು, ಕುರುಬ ಸಮುದಾಯ ಆಗಿರ್ಬೋದು, ಎಲ್ಲಾ ಸಮುದಾಯದರ ಒಂದಿಷ್ಟು ವಿಶ್ವಾಸವನ್ನು ಕೂಡ ತೆಗೆದುಕೊಳ್ಳುವಲ್ಲಿ ಉಮೇಶ್ ಜಾಧವ್ ಅವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಂತ ವಿಚಾರ. ಹಾಗಾಗಿ ಉಮೇಶ್ ಜಾಧವ್ ಅವರ ಒಂದು ಶತಾಯಗತಾಯ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಅವರೆಲ್ಲರೂ ಕೂಡ ರಾಧಾಕೃಷ್ಣ ಅವ್ರನ್ನ ಈ ಬಾರಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ಸಾಕಷ್ಟು ಪಣವನ್ನ ತೊಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ ಕರ್ಕೊಂಡು ಈಗಾಗಲೇ ಆ ಒಂದು ಕ್ಷೇತ್ರದ ವ್ಯಾಪ್ತಿ ಅಂತ ಪಕ್ಷ ಸಂಘಟನೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮಹಿಳಾ ಮತದಾರರು ಈಗಾಗಲೇ ಏನು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳೇ ಪ್ರಮುಖವಾಗಿ ಅಲ್ಲಿ ಅಸ್ತ್ರವಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ. ಈ ಗ್ಯಾರಂಟಿಗಳ ಮುಖಾಂತರವೇ ಅವರು ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಲೆಕ್ಕಾಚಾರ, ಮತ್ತೆ ಪ್ರಮುಖವಾಗಿ ಕೇಂದ್ರದ ಒಂದಿಷ್ಟು ಅನುದಾನದ ತಾರತಮ್ಯ, ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಮುಖವಾಗಿ ಆ ಒಂದು ಕ್ಷೇತ್ರಾದ್ಯಂತ ಒಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಈ ಒಂದು ಕೆಲವೊಂದಿಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪವಿತ್ರ, ಇನ್ನೊಂದು ಕಡೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆಯಿಂದಲೂ ನೋಡ್ತಾ ಹೋದ್ರೆ ಈಗ 2 ಬಾರಿ 2019-14ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಅವರು 19ರಲ್ಲಿ ಸೋಲ್ತಾರೆ. ಎಐಸಿಸಿ ನಾಯಕರಾಗಿ ಸಾರಥಿಯನ್ನು ವಹಿಸ್ಕೊಂಡಿದ್ದಾರೆ. ಇನ್ ಕೇಸ್ ಈ ಬಾರಿ ಅವರು ಹೆಚ್ಚಾಗಿ ರಾಜ್ಯಕ್ಕೆ ಬಂದು ಹೋಗಿದ್ದು ಕೂಡ ಕಡಿಮೆನೇ ಇದೆ. ಸೊ ಅವ್ರ ವರ್ಚಸ್ಸು ಏನಾದ್ರೂ ಕಡಿಮೆ ಆಗಿ ಈ ಬಾರಿ ಏನಾದ್ರೂ ಫಾಲ್ಟ್ ಆದ್ರೆ ಅದನ್ನ ಯಾವ ತರ ಸಮರ್ಥಿಸ್ಕೊಳ್ತಾರೆ ಕೇಂದ್ರದಲ್ಲಿ ಎಐಸಿಸಿ ನಾಯಕರು? ಎಸ್, ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಹಿಂದಿನ ಸಂಸದರುಗಳು ಮಲ್ಲಿಕಾರ್ಜುನ್ ಖರ್ಗೆ 2 ಬಾರಿ, ಡಾಕ್ಟರ್ ಉಮೇಶ್ ಜಾಧವ್ ಅವರು 1 ಬಾರಿ, ಬಸವರಾಜ್ ಪಾಟೀಲ್ ಸೇಡಂ ಅವರು 1 ಬಾರಿ, ಕಮರುಲ್ ಇಸ್ಲಾಂ 1 ಬಾರಿ, ಬಿಜಿ ಜವಳಿ ಅವರು 1 ಬಾರಿ.